ಬಾವಿಯಲ್ಲಿ ನಾಗನ ಕಲ್ಲು ಪತ್ತೆಯಾಗಿದೆ. 150 ವರ್ಷಗಳ ಹಿಂದಿಂದು ಅಂತ ಹೇಳಲಾಗ್ತಾ ಇದೆ. ಆ ರೀತಿಯ ಊಹೆ ಮಾಡಲಾಗ್ತಾ ಇದೆ. ಬಾವಿಯಲ್ಲಿ ನಾಗನ ಕಲ್ಲು ಪತ್ತೆ ಮಾಡಿರುವಂಥದ್ದು ಈಶ್ವರ ಮಲ್ಪೆ. ದಶಕಗಳ ಹಿಂದೆ ಬಾವಿಯಲ್ಲಿ ನಾಗನ ಕಲ್ಲನ್ನು ಬಿಟ್ಟಿದ್ರಂತೆ. ಕೋಟ ಪಡುಕೆರೆ ಪರಿಸರದಲ್ಲಿ ಈಗ ನಾಗನ ಕಲ್ಲು ಪತ್ತೆಯಾಗಿದೆ. 150 ವರ್ಷಗಳ ಹಿಂದಿನ ನಾಗಬನಕ್ಕೆ ಸೇರಿರುವಂಥ ಕಲ್ಲು ಇದು. ಕನಸಿನಲ್ಲಿ ನಾಗನ ಕಲ್ಲು ಇದೆ ಅಂತ ಕಂಡು ಬಂದಿತ್ತು. 16 ವರ್ಷದ ಹಿಂದೆ ಬುಟ್ಟಿಯಲ್ಲಿ ಇಟ್ಟು ಬಾವಿಗೆ ನಾಗನ ಕಲ್ಲನ್ನು ಇಳಿಸಿದ್ರಂತೆ. ಅಂದರೆ ಕನಸಲ್ಲಿ ಬಂದಿರೋ ವಿಚಾರ. ಪುನರ್ ಪ್ರತಿಷ್ಠೆ ವೇಳೆ ಬಾವಿಗೆ ಇಳಿಸಲಾಗಿತ್ತು. ಮರಳಿ ತೆಗೆಯುವಾಗ 10 ಕಲ್ಲುಗಳು ಮಾತ್ರ ಪತ್ತೆಯಾಗಿತ್ತು. ಒಂದು ನಾಗನ ಕಲ್ಲು ಬಾವಿಯಲ್ಲೇ ಉಳಿದಿತ್ತು. ಆರೂಢ ಪ್ರಶ್ನೆಯಲ್ಲಿ ಒಂದು ಕಲ್ಲು ಬಾವಿಯಲ್ಲಿ ಇದೆ ಅಂತ ಹೇಳಲಾಗಿತ್ತು. ನೀರು ಖಾಲಿ ಮಾಡಿ ಹುಡುಕಿದಾಗ ನಾಗನ ಕಲ್ಲು ಪತ್ತೆಯಾಗಿದೆ. ಶತಮಾನದ ಹಿಂದಿನ ನಾಗನ ಕಲ್ಲು ಅಂತ ಊಹೆ ಮಾಡಲಾಗ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಷ್ಟೊಳಗೆ ಈ ಅಡ್ಡ ಇದೆಯಲ್ಲ ಅದ್ರ ಈಚೆಗೆ ನೋಡಿ. ಇವತ್ತು ನೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.